ನಮಸ್ಕಾರ. ಪಂದ್ಯದ ಮಧ್ಯ ನಡೆಯಿತು ದೊಡ್ಡ ಜಗಳ. RCB ಮತ್ತು CSK ಪಂದ್ಯ ಮುಕ್ತಾಯಗೊಂಡದ್ದು. ಈ ಒಂದು ಪಂದ್ಯದ ಮಧ್ಯೆ ಒಂದು ದೊಡ್ಡ ಜಗಳ ಆಗಿದೆ. ಬಟ್ ಈ ಒಂದು ಓವರ್ ಏನಪ್ಪ ಅಂದರೆ ಈ ಒಂದು ಪಂದ್ಯದ ದಿಕ್ಕನ್ನು ಬದಲಿಸಿದಂತಲೇ ಹೇಳ್ಬೋದು. ಬಟ್ ಆ ಒಂದು ಓವರ್ ಯಾವುದು ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು RCB ಮತ್ತು CSK ನಡುವಿನ ಮಹಾಕದನದಲ್ಲಿ RCB 43 ರನ್ಗಳಿಂದ ಗೆದ್ದು ಬಿಗಿದೆ. ಬಟ್ RCB ಬ್ಯಾಟಿಂಗ್ ಮಾಡುತ್ತಿರುವಾಗ ಅಂದರೆ 18ನೇ ಓವರ್ನಲ್ಲಿ ಈ ಒಂದು ದೃಶ್ಯ ಬಂತು. 18ನೇ ಓವರ್ನಲ್ಲಿ ಅನ್ಶುಲ್ ಕಂಬೋಜ್ ಅವರು ಬಾಲ್ ಮಾಡ್ತಿರ್ಬೇಕಾದ್ರೆ ಆ ಒಂದು ಬಾಲನ್ನು ಟಿಮ್ ಡೇವಿಡ್ ಅವರು ಹಿಂದಗಡೆ ಆಡಕ್ಕೆ ಹೋದರು. ಹೀಗಾಗಿ ಯಾರ್ಕರ್ ಎಸೆದಂತಹ ಆ ಒಂದು ಬಾಲ್ ಟಿಮ್ ಡೇವಿಡ್ ಕ್ಲೀನ್ ಬೌಲ್ಡ್ ಆಗ್ತಾರೆ. ಬಟ್ ಅಲ್ಲಿಂದ ಒಂದು ವಿಕೆಟ್ ಆದ ನಂತರ ಅದ್ಭುತ ಸೆಲೆಬ್ರೇಷನ್ ಮಾಡಿದಂಥ ಅನ್ಶುಲ್ ಕಂಬೋಜ್ ಅವರು ಅದನ್ನು ಸೆಲೆಬ್ರೇಷನ್ ಮಾಡ್ತಿರುವ ಟೈಮಲ್ಲಿ ಅಂಪೈರ್ ಅದನ್ನು ನೋಬಾಲ್ ಅಂತ ಕೊಡ್ತಾರೆ. ಬಟ್ ಅಲ್ಲಿಂದ ಟಿಮ್ ಡೇವಿಡ್ ಅವರು ಕೂಡ ಅನ್ಶುಲ್ ಕಂಬೋಜ್ ಅವರ ಮೇಲೆ ಕೋಪಗೊಳ್ತಾರೆ. ಬಟ್ ಹೀಗಾಗಿ ನೆಕ್ಸ್ಟ್ ಬಾಲಲ್ಲಿ ಕೂಡ ಅದನ್ನು 6 ಬಾರಿಸುವ ಮುಖಾಂತರ ಉತ್ತರ ಕೊಟ್ಟರು. ಅಂದರೆ ಇಲ್ಲಿ ಟಿಮ್ ಡೇವಿಡ್ ಅವರು 14 ಬಾಲ್ಗೆ 28 ರನ್ ಹೊಡೆದು ಆಡ್ತಿರ್ಬೇಕಾದ್ರೆ ಈ ಒಂದು ದೃಶ್ಯ ಬಂದರೆ ಇತ್ತ 25 ಬಾಲ್ಗೆ 70 ರನ್ ಹೊಡೆದು ಫಿನಿಶ್ ಮಾಡ್ತಾರೆ. ಹೀಗಾಗಿ ಟಿಮ್ ಡೇವಿಡ್ ಅವರ ಆ ಒಂದು ನೋಬಾಲ್ ಆಗಿದ್ದು RCB ತಂಡಕ್ಕೆ 250 ರನ್ ಪೇರಿಸಲು ಸಾಧ್ಯವಾಯಿತು. RCB ತಂಡ 199 ರನ್ನನ್ನು ಲಾಸ್ಟ್ ಓವರ್ನಲ್ಲಿ ಹೊಡೆತು. ಹೀಗಾಗಿ ಈ ಒಂದು ಪಂದ್ಯದ ದಿಕ್ಕನ್ನು ಆ ಒಂದು ಓವರ್ ಬದಲಿಸಿದರೆ ತಪ್ಪಾಗೋದಿಲ್ಲ. ಬಟ್ ಅಲ್ಲಿಂದ ಟಿಮ್ ಡೇವಿಡ್ ನೆಕ್ಸ್ಟ್ ಓವರ್ನಲ್ಲಿ ಬರೋಬ್ಬರಿ 4 ಸಿಕ್ಸರ್ ಹೊಡೆದು ಒಂದು 4 ಸಹಿತ 30 ರನ್ಗಳನ್ನು ಕಲೆ ಹಾಕ್ತಾರೆ. ಬಟ್ RCB ಇಲ್ಲಿಂದ ಒಂದು ಅದ್ಭುತ ಜೊತೆ ಆಟವನ್ನು ಕೂಡ ಆಡುತ್ತೆ. ಪಡಿಕಲ್ ಆಗಲಿ, ರಜತ್ ಪಾಟಿದಾರ್, ಟಿಮ್ ಡೇವಿಡ್ ಅವರ ಬೆಂಕಿ ಬ್ಯಾಟಿಂಗ್ ಅಬ್ಬರಕ್ಕೆ CSK ತಂಡ ಧೂಳಿಪಟಾಗಿ ಈ ಒಂದು ಪಂದ್ಯವನ್ನು ಹೀನಾಯವಾಗಿ ಸೋತಿದೆ ಅಂತಲೇ ಹೇಳ್ಬೋದಾಗಿದೆ. ಬಟ್ CSK ಕೂಡ 205 ರನ್ ಗಳಿಸಿದಾದರೂ ಆ ಒಂದು ಪಂದ್ಯವನ್ನು ಗೆಲ್ಲೋಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲಿಂದ RCB ತಂಡ ಈ ಒಂದು ಪಂದ್ಯ ಗೆಲ್ಲುವ ಮುಖಾಂತರ 2 ಅಂಕಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಈ ಒಂದು ಪಂದ್ಯ ಗೆದ್ದರೆ, ಇತ್ತ CSK ತಂಡ ಸತತವಾಗಿ ಹ್ಯಾಟ್ರಿಕ್ ಸೋಲಿನಿಂದ ಕಂಗೆಟ್ಟಿದೆ. ಹೀಗಾಗಿ ಟೇಬಲ್ 10ನಲ್ಲಿ CSK ಇದ್ದರೆ RCB ತಂಡ CSK ವಿರುದ್ಧವೇ ಹ್ಯಾಟ್ರಿಕ್ ಜಯ ಚಿನ್ನಸ್ವಾಮಿ ಅಂಗದಲ್ಲಿ ಗಳಿಸಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.